ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್. ಗುರು ಇಷ್ಟ ದಿನ RCB ಅವರು ಮ್ಯಾಚ್ ನ ಬಾಯಿಗೆ ಬರ್ಸೇ ಇಲ್ಲ ಅಂತಿದ್ರು. ಇವತ್ತು ಬಂದಿದ್ದ ಗುರು ಎಲ್ಲ ಬಾಯಿಗೆ ಇವತ್ತೆಲ್ಲ ಬರ್ಸಿದ್ರು. ಆದ್ರೆ ಕೊನೆಯಲ್ಲಿ ಗೆಲ್ಲಕ್ಕಾಗ್ದರೆ ಸೋತ್ ಬಿಟ್ರು ಗುರು. ನಮ್ KL ರಾಹುಲ್ ಅವ್ರ ಬರ್ಡೇ ಐತಲ್ಲ, ಇವರು ಬರ್ಡೇ ಒಂದ್ ಗಿಫ್ಟ್ ಕೊಡೋಣ ಅಂತ ಇರ್ಲಿ ಅಂತ ಸೋತಿದಾರೆ ಅಷ್ಟೇ ಗುರು. ತಲೆ ಕೆಡಿಸ್ಕೊಡಲ್ಲ ಬೇಡಿ. ನಿಮ್ಗೆ ಗೊತ್ತಿರಂಗ ಇವತ್ತು KL ರಾಹುಲ್ ಅವ್ರ ಬರ್ಡೇ ಇತ್ತು. ಅವ್ರ RCB ಸಹ ಆಡಿದ್ರು. ಅದರಿಂದ ಯಾಕೆ ನಮ್ KL ರಾಹುಲ್ ಬರ್ಡೇ ಬಾಯಿಗೆ ಬೇಜಾರ್ ಯಾಕೆ ಮಾಡೋದು ಗುರು ಅಂತ ನಾವೇ ಸೋತಿದೀವಿ ಅಂತ ಹೇಳ್ಬೋದು ಗುರು. ಈ ತರ ಸುಮ್ನೆ ಹೇಳ್ದೆ ಗುರು. ಅಲ್ಲಿ ಗೆಲ್ಬೇಕು ಅಂತಾನೆ ಆಡಿರ್ತಾರೆ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸದೆ ಕಾಮೆಂಟ್ ಹೊಡೀರಿ ಅಂತ ಹೇಳ್ತಾ, ಇವತ್ ಗುರು ನಮ್ KL ರಾಹುಲ್ ಅವ್ರ ಹಾಫ್ ಸೆಂಚುರಿ ಹೊಡೆದಾಗ ಸೆಲೆಬ್ರೇಷನ್ ಇತ್ತಲ್ಲ ಗುರು, ಹೋದ ವರ್ಷನೂ ಮಾಡಿದ್ರು. ನಿಮ್ಗೆ ಸೆಲೆಬ್ರೇಷನ್ ಗೊತ್ತಿರಾಗೆ ಇವತ್ತು ಗುರು ಮಿಸ್ ಆಗಿರೋರು KL ರಾಹುಲ್ ಅವರ ಮ್ಯಾಚ್ ಮುಗಿಸ್ಬಿಟ್ಟಿದ್ರೆ ಇದು ತರ ನನಗೆ ಚೆನ್ನಾಗಿ ಫೀಲ್ ಆಗ್ತಿತ್ತು. ಮತ್ತೆ ನಮ್ ಕರುಣ್ ನಾಯರ್ ಅವ್ರಿಗೂ ಸಹ ಅವಕಾಶವನ್ನು ಕೊಟ್ಟಿದ್ರು. ಬಟ್ ಗುರು ಸ್ವಲ್ಪ ಔಟ್ ಆಗ್ಬಿಟ್ರು. ಆ ಕ್ಯಾಚ್ ನ ಫೀಲ್ ಸಾಲ್ಟ್ ಅವ್ರು ಚೆನ್ನಾಗೇ ತಗೊಂಡ್ರು ಗುರು. ನಮ್ಮ ಕರುಣ್ ನಾಯರ್ ಅವ್ರ ಕ್ಯಾಚ್ ನ ಭುವನೇಶ್ವರ್ ಕುಮಾರ್ ಅವ್ರ ಬೌಲಿಂಗ್ ಅಲ್ಲಿ ಸ್ವಾಮಿ ಕೊನೆ ಓವರ್ ಅಲ್ಲಿ 15 ರನ್ ಬೇಕಾಗಿದ್ದಾಗ ಸ್ಟಾರ್ಟಿಂಗ್ 2 ಬಾಲ್ ಬರೀ 2 ರನ್ ಬರುತ್ತೆ. ಆಮೇಲೆ ಒಂದು 6 ಬರುತ್ತೆ, ಮತ್ತೆ ಒಂದು 6 ಬರುತ್ತೆ. ಅವಾಗ ಒಂದ್ ರೇಂಜ್ ಮ್ಯಾಚ್ ಹೊಂಟೋಗುತ್ತೆ. 2 ಬಾಲಿಗೆ 1 ರನ್ ಬರುತ್ತೆ ಗುರು. ಮತ್ತೆ ಡೇವಿಡ್ ಮಿಲ್ಲರ್ ಅವ್ರು ಯಾರು ಮಾಡ್ತಾರ, 1 ರನ್ ನೋಡ್ತಾರ, ಹಂಗೆ ಹಿಂಗೆ ಅಂತ ಎಲ್ಲ ಯೋಚನೆ ಎಲ್ಲ ಗೊತ್ತಿಲ್ಲ ಗುರು. ಗೊತ್ತಿದ್ದರಿಗೆ ಅದೇನೋ ಆಗಿಲ್ಲ ಅಂದ್ರು ಅವ್ರು ಸಿಂಗಲ್ ಹೊಡಿ ಮ್ಯಾಚ್ ನ ಮುಗಿಸ್ತಾರೆ. ಯಾಕಂದ್ರೆ ಒಂದ್ಸತಿ ಏನೋ ಆಗಿದೆ ಗುರು. ಮತ್ತಾದ್ರೆ ಮಾಡೋರ ಮಕ್ಕಳಿಗೆ ಅಲ್ವಾ ಗುರು, GT ಮೇಲೇನೋ ಆಯ್ತು. ಬಟ್ ಈ ಮ್ಯಾಚ್ ಆಗಲ್ಲ ಅಂತಾನು ಸಹ ನನಗೆ ಗೊತ್ತಿತ್ತು. ಡೇವಿಡ್ ಮಿಲ್ಲರ್ ಅವ್ರು ಕೊನೆಗೆ ಮ್ಯಾಚ್ ನ ಮುಗಿಸ್ತಾರೆ ಅಂತ ಗೊತ್ತಿತ್ತು. ಡೇವಿಡ್ ಮಿಲ್ಲರ್ ದ ಮ್ಯಾನ್, ದ ಮೈ, ದ ಲೆಜೆಂಡ್ ಗುರು. ಅಷ್ಟೇ, ಇನ್ನೇನು ಹೇಳಕ್ ಆಗಲ್ಲ ನಮ್ಮ ಡೇವಿಡ್ ಮಿಲ್ಲರ್ ಅವ್ರ ಬಗ್ಗೆ. GT ಮೇಲೆ ಮಿಸ್ ಆಯ್ತು ಮತ್ತೆ T20 ವರ್ಲ್ಡ್ ಕಪ್ ಅಲ್ಲೂ ಸಹ ಮಿಸ್ ಆಯ್ತು ಇಂಡಿಯಾದ ಮೇಲೆ. ಕೊನೆಯಲ್ಲದೊಂದು 6 ಹೊಡ್ತೀರ ಅವರು ಗೆಲ್ಬೋದಿತ್ತಾರ. ಇಂಡಿಯಾದವ್ರು ಗೆದ್ರು, ಅದೇ ಗುರು ನಮಗೂ ಬೇಕಿದ್ದು. ಗುರು ಇವತ್ತು ಈ ಒಂದು ಮ್ಯಾಚ್ ಬಗ್ಗೆ ಮಾತಾಡಿದ್ರೆ ಗುರು, ಸ್ಟಾರ್ಟಿಂಗ್ ಚೆನ್ನಾಗೇ ಬರುತ್ತೆ ಆಯ್ತಾ. ನಮ್ ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್ ಅವ್ರ ಓಪನಿಂಗ್ ಪಾರ್ಟ್ನರ್ಶಿಪ್ ಚೆನ್ನಾಗೇ ಬರುತ್ತೆ. ಫಿಲ್ ಸಾಲ್ಟ್ ಅವ್ರ ಸ್ಟಾರ್ಟಿಂಗ್ ಇಂದ ಹೊಡಿ ಬಡಿ ಆಟ ಗೊತ್ತಲ್ಲ ಗುರು. ಅವರು ಶುರು ಮಚ್ಕೊಂಡಿರ್ತಾರೆ. ಒಂದ್ 50 ರನ್ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. 52 ರನ್ಗೆ ವಿರಾಟ್ ಕೊಹ್ಲಿ ಅವ್ರ ವಿಕೆಟ್ ಹೋಗುತ್ತೆ ಗುರು. ಆಮೇಲೆ ಪಡಿಕಲ್ ಅವ್ರ ಜೊತೆ ಒಂದಿಷ್ಟು ಆಡ್ತಾರೆ ಗುರು. ನಮ್ಮ ಫಿಲ್ ಸಾಲ್ಟ್ ಅವ್ರಿಗೂ ನೋಡಿ ಗುರು ಎಂತ ಏಟ್ಗಳನ್ನ ಹೊಡೆದಿದ್ದಾರೆ. 38 ಬಾಲ್ 63 ರನ್. ಅವ್ರ ಸಿಕ್ಸರ್ಸ್ ಎಲ್ಲ ಚೆನ್ನಾಗಿ ಕ್ಲಿಯರ್ ಮಾಡ್ತಿರ್ತಾರೆ. 4-4 ಎಲ್ಲ ಹೊಡೆದೆ ಅವ್ನ ಅಜಯ್ ಜಾತ್ರೆ ಮಾಡ್ಬಿಡ್ತಾರೆ ಅಲ್ಲೇ. ಬಟ್ ಯಾವಾಗಪ್ಪ ಗುರು ಪ್ರಾಬ್ಲಮ್ ಬರೋದು ಅಂದ್ರೆ ನಮ್ಮ ಫಿಲ್ ಸಾಲ್ಟ್ ಅವರು ಮತ್ತೆ ಪಡಿಕಲ್ ಅವರು ಹಂಗ್ ಬೇಗನೆ ಔಟ್ ಆಗ್ಬಿಡ್ತಾರೆ ಗುರು. ನಮ್ ಪಡಿಕಲ್ ಅವ್ರು 99 ಔಟ್ ಆಗ್ತಾರೆ. ಆಮೇಲೆ 105ಕ್ಕೆ ನಮ್ಮ ಫಿಲ್ ಸಾಲ್ಟ್ ಅವ್ರು ಔಟ್ ಆಗ್ತಾರೆ ನೋಡಿ ಗುರು. 10 ಓವರ್ಗೆ 99 ರನ್ ಇತ್ತು. ಬಟ್ ಆಮೇಲೆ ಬರ್ಬೇಕಿತ್ತು ಗುರು, ಇನ್ನು ಬರ್ಲಿಲ್ಲ. ಒಂದ್ 200 ರನ್ ಮೇಲೆ ಹೋಗತ್ತೆ ಅನ್ಕೊಂಡಿದ್ದೆ. 200 ರನ್ ಮೇಲೆ ಹೋಗಿರ ಆರಾಮ್ ಸಾಕ್ತಿತ್ತು ನಮ್ಮ RCB ಅವರಿಗೆ. ಬಟ್ ಅದು 200 ರನ್ ಮೇಲೆ ಹೋಗ್ಲಿಲ್ಲ. ಅದೇ ಮೇಜರ್ ಆಗಿ ಅಫೆಕ್ಟ್ ಮಾಡ್ತು ಅಂತಾನೆ ಹೇಳ್ಬೋದು ನಮ್ಮ RCBಗೆ. ಗುರು ಬಟ್ ಸೋಲು ಇರ್ಲೇಬೇಕಲ್ಲ ಗುರು. ಬರೀ ಗೆದ್ಕೊಂಡೆ ಹೋಗ್ತಾ ಇದ್ರೆ ಬಜಾ ಬರಲ್ಲ. ಬದ್ಯೋದಲ್ಲ ಒಂದಿಷ್ಟು ಸೋಲ್ ಇರಬೇಕು. ನೆಕ್ಸ್ಟ್ ಮ್ಯಾಚ್ ನಮ್ಮ DC ಮೇಲೆ ಡೆಲ್ಲಿಲಿದೆ. ನೋಡೋಣ ಆ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಹೋದ ದಿನ ಸಹ ಹಿಂಗೆ ಆಗಿತ್ತು. ಡೆಲ್ಲಿ ಅವರು ಬೆಂಗಳೂರಲ್ಲಿ ಗೆಲ್ತಾರೆ. ಯಾವತ್ತು ಮಳೆ ಸಹ ಬರತ್ತೆ ಗುರು. ಇವತ್ತೇನ್ ಮಳೆ ಏನ್ ಬರ್ಲಿಲ್ಲ. ಆಮೇಲೆ ನಾವು ಹೋಗಿ ಡೆಲ್ಲಿಗೆ ಹೋಗಿ ಹೊಡಿತೀವಿ ಗುರು. ಅದೇ ಆಗಿದ್ದು. ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ನೋಡ್ಬೇಕು. ಆಮೇಲೆ ಗುರು ಇನ್ನ ನಮ್ ಟೀಮ್ ಡೇವಿಡ್ ಅವರು ಸ್ವಲ್ಪ ಬೇಗನೆ ಬರ್ತಾರೆ. ಬಟ್ ಅವರು ಚೆನ್ನಾಗಿ ಆಡ್ತಿರ್ತಾರೆ ಗುರು. ಬಟ್ ಔಟ್ ಆಗ್ಬಿಡ್ತಾರೆ ನಮ್ಮ ಟೀಮ್ ಡೇವಿಡ್ ಅವರು. ಅಕ್ಷರ್ ಪಟೇಲ್ ಅವ್ರ ಬೌಲಿಂಗ್ ಅಲ್ಲಿ T ನಟರಾಜನ್ ಚೆನ್ನಾಗೆ ಕ್ಯಾಚ್ ತಗೋತಾರೆ. ಆಮೇಲೆ ಜಿತೇಶ್ ಶರ್ಮಾ ಗುರು ಒಂಥರ ಸ್ಲೋ ಇನ್ನಿಂಗ್ಸ್. 14 ಬಾಲಿಗೆ ಬರೀ 20 ರನ್. ನಮ್ ಕುಲ್ದೀಪ್ ಯಾದವ್ ಅವ್ರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಗುರು. ಇವತ್ತು ಮಾತ್ರ ನಮ್ ಶೆಫರ್ಡ್ ಅವ್ರು ಅದೇನಕ್ಕೆ ರಿವ್ಯೂ ತಗೊಂಡ್ರು ಅಂತಾನೆ ಗೊತ್ತಾಗ್ಲಿಲ್ಲ. ಅದು ನೋಡಿದ್ರೆ ಗೊತ್ತಾಗಿತ್ತು. ಕ್ಲೀನ್ LBW 2 ರಿವ್ಯೂ ಇತ್ತಲ್ಲ ಗುರು ಅಂತ ತಗೊಂಡ್ರು ಅಷ್ಟೇ. ಮತ್ತೆ ನಮ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಅವ್ರು ನೋಡಿ ಗುರು 3 ಓವರಿಗೆ ಕೇವಲ 18 ರನ್. ಮತ್ ಮುಖೇಶ್ ಕುಮಾರ್ ಅವರು ಸಹ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಲುಂಗಿ ಗಿಡಿ ಎಲ್ಲರೂ ಸಹ ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಗುರು. ಈ ಕಡೆ ಅವರು ಸ್ಟಾರ್ಟಿಂಗ್ ನೋಡಿ ಗುರು, ನಮ್ ಭುವಿ ಅವರು ಫಸ್ಟ್ ಓವರ್ ಅಲ್ಲೇ ವಿಕೆಟ್ ಒಳ್ಳೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮೇಲೆ ಒಳಗಡೆ ಬರುತ್ತಲ್ಲ ಗುರು, ಬಾಲ್ ಬಿದ್ದು ಅದೇ ತರ ಫೀಲ್ ಆಗಿ ನನಗೆ. ಅವರು ಪ್ರಥಮ್ ನಿಶಂಕ್ ಅವ್ರು ಹೊರಗಡೆ ಆಡ್ತಿದ್ರು. ಬಟ್ ಅದ್ ಬಾಲ್ ಒಳಗಡೆ ಬಂತು. ಅಂಪೈರ್ ಔಟ್ ಕೊಟ್ಟಿರ್ಲಿಲ್ಲ. ರಜತ್ ಪಡಿದಾರ್ ಅವ್ರು ಇವತ್ತು ತಗೋತಾರೆ. ಅದು ವಿಕೆಟ್ ಬೀಳತ್ತೆ. ಬಟ್ ಇವತ್ತು ಹೇಜಲ್ವುಡ್ ಅವ್ರು ಒಂದ್ ಸ್ವಲ್ಪ ಕಾಸ್ಟ್ಲಿ ಆದ್ರು ಗುರು. ಅಂದ್ರೆ ಹೊಡಿಸ್ಕೊಬಿಟ್ರು. ಭುವಿ ಅವ್ರು ಒಂದ್ ಕಡೆ ಕಂಟ್ರೋಲ್ ಮಾಡ್ತಿದ್ರು. ಅಂದ್ರೆ ಒಂದ್ ಚೂರ್ ಹೊಡಿಸ್ಕೊಂಡ್ರು. ಅವಾಗ ಒಂಥರ ಕಂಟ್ರೋಲ್ ಮಿಸ್ ಆಯ್ತು ಅಂತಾನೆ ಹೇಳ್ಬೋದು. ಆಮೇಲೆ ಗುರು ನಮ್ ಕರುಣ್ ನಾಯರ್ ಅವರು ಬಂದಿದ್ದ 4 ಎಲ್ಲ ಹೊಡಿತಾರೆ. ಇವತ್ತೇನ ಮಾಡ್ತಾರ ಗುರು. ಇಬ್ರು ಕನ್ನಡಿಗರು ಸೇರ್ಕೊಂಡೆ ಕರುಣ್ ನಾಯರ್ ಮತ್ತೆ KL ರಾಹುಲ್ ಅವರು ಅಂತ ಅನ್ಕೊಂಡೆ. ಬಟ್ ಕರುಣ್ ನಾಯರ್ ಅವ್ರು ಔಟ್ ಆಗ್ಬಿಡ್ತಾರೆ ಗುರು. 4 ಹೊಡೆದಿರ್ತಾರೆ ಅಷ್ಟೇ. ಮತ್ತೆ ಔಟ್ ಆಗ್ಬಿಡ್ತಾರೆ. ಆ ಒಂದು ಕ್ಯಾಚ್ ಫಿಲ್ ಸಾಲ್ಟ್ ಅವ್ರು ಚೆನ್ನಾಗಿ ತಗೋತಾರೆ. ಆದ್ರೆ ಹಿಂದಿನ ಬಾಲ್ ಸಹ ಅಲ್ಲೇ ಹೋಗಿರತ್ತೆ ಗುರು. ನಮ್ KL ರಾಹುಲ್ ಅವ್ರು ಆ ಕಡೆಗೆ ಹೊಡೆದಿರ್ತಾರೆ. ಫಿಲ್ ಸಾಲ್ಟ್ ಅವ್ರ ಏನ್ ಗುರು ಫೀಲ್ಡಿಂಗ್ ಅವ್ರ ಕೀಪರ್ ಆದ್ರೂ ಏನ್ ಸಕ್ಕದಾಗಿ ಫೀಲ್ಡ್ ಮಾಡ್ತಿದಾರಲ್ವಾ ಗುರು ಬೌಂಡ್ರಿ ಲೈನ್ ಅಲ್ಲಿ. ಆಮೇಲೆ ಗುರು ನಮ್ ಸಮೀರ್ ರಿಜ್ವಿ ಅವರು ಸಹ ಬೇಗನೆ ಔಟ್ ಆಗ್ಬಿಡ್ತಾರೆ. ನೋಡಿ ಇವರು ಕಂಟಿನ್ಯೂಸ್ ಆಗಿ ಬಿದ್ಬಿಡತ್ತೆ ಗುರು. 18 ರನ್ಗೆ 3 ವಿಕೆಟ್ ಆಗ್ಬಿಟ್ಟಿರೋದೆ ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು. ಆ ಟೈಮಲ್ಲಿ ಗುರು ನಮ್ ಭುವನೇಶ್ವರ್ ಕುಮಾರ್ ಅವರು 5 ರನ್ ಕೊಟ್ಟು 3 ವಿಕೆಟ್ ನ ತಗೊಂಡಿರ್ತಾರೆ. ಒಂಥರ ಕಂಟ್ರೋಲ್ ಅಲ್ಲಿ ಇಟ್ಟಿರ್ತಾರೆ ಗುರು. ಬಟ್ ಇವತ್ತು ಸುಯೇಶ್ ಶರ್ಮಾ
ಬೌಲಿಂಗ್ ಚೆನ್ನಾಗಿ ಇರ್ಲಿಲ್ಲ ಗುರು ಲೆಕ್ಕದಲ್ಲಿ ಬರೀ ಹಿಂದೆನೆ ಆಗ್ತಿದ್ರು. ಇವರೇ ಹೊಡಿತಾರೆ ಅಂತ ಎದ್ರುಕೊಂಡು ಆಗ್ತಿದ್ರು. ಅದೇ ಪ್ರಾಬ್ಲಮ್ ಆಗಿದ್ದಲ್ಲ ಬಾ KL ರಾಹುಲ್ ಮತ್ತೆ ಕ್ರಿಸ್ಟಲ್ ಸ್ಟಬ್ಸ್ ಅವ್ರಿಬ್ರು ಸಹ ಚೆನ್ನಾಗಿ ಆಡ್ತಿರ್ತಾರೆ. ಕ್ರಿಸ್ಟಲ್ ಸ್ಟಬ್ಸ್ ಸ್ಟಾರ್ಟಿಂಗ್ ಇದ್ದ ಅವ್ರ ಉದ್ದೇಶ ಇದ್ದಿದೆ ಗುರು, ಜಾಸ್ತಿ ಅವರು ಏರಿಯಲ್ ರೂಟ್ ತಗೊಳ್ಳೋದೇ ಇಲ್ಲ. ನೋಡಿ ಇವರು ಒಂದೇ ಒಂದು 6 ನ ಹೊಡ್ತಿರೋದು, ಜಾಸ್ತಿ ಕೆಳಗಡೆ ಆಡ್ತಿರ್ತಾರೆ, ಗ್ರೌಂಡ್ ಲೆವೆಲ್ ಶಾಟ್ಸ್ ಆಡ್ತಿರ್ತಾರೆ. ನಮ್ಮ ಕ್ರಿಸ್ಟಲ್ ಸ್ಟಬ್ಸ್ ಅವ್ರು ಅದು ತರ ಬೆನಿಫಿಟ್ ಮಾಡ್ತು ಗುರು ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಒಂಥರ ಆರಾಮ್ಸಾಗಿ ಹೋಗ್ತಿರತ್ತೆ ಗುರು. ನಮ್ಮ KL ರಾಹುಲ್ ಅವ್ರು ಹಾಫ್ ಸೆಂಚುರಿ ಹೋಗತಕ್ಕ ಇವ್ರು ಜೋಸ್ ಹೇಸಲ್ವುಡ್ಗೆ ಒಂಥರ ಅಟ್ಯಾಕ್ ಮಾಡ್ಬಿಡ್ತಾರೆ. ಒಳ್ಳೆ ಶಾಟ್ ಜೋಸ್ ಹೇಸಲ್ವುಡ್ ಅಲ್ಲಿ ಶಾಟ್ ಹೊಡೆದಿ ನೋಡಿ ಬರಗಾಬಿಡ್ತಾರೆ. ಏನ್ ಗುರು ಹಿಂಗೆಲ್ಲ ಹೊಡಿತಾವನಲ್ಲ ಅಂತ ಗುರು. ಬಟ್ 57 ರನ್ ಆದ್ಮೇಲೆ ಗುರು ಕೃಣಾಲ್ ಪಾಂಡ್ಯ ಅವ್ರಿಗೆ ಹೊಡಿಯಕ್ ಹೋಗ್ತಾರೆ. ಆ ಒಂದು ಕ್ಯಾಚ್ ನ ವಿರಾಟ್ ಕೊಹ್ಲಿ ಅವ್ರು ಒಳ್ಳೆ ಕ್ಯಾಚ್ ಗುರು ಬಂದು ಡೇವಿಡ್ ಬಿದ್ದೆಲ್ಲ ಆ ಒಂದು ಕ್ಯಾಚ್ ನ ತಗೋತಾರೆ. ಆಮೇಲೆ ಗುರು ನಮ್ಮ ಅಕ್ಷರ್ ಪಟೇಲ್ ಅವ್ರು ಬರ್ತಾರೆ. ನಾನು ಡೇವಿಡ್ ಮಿಲ್ಲರ್ ಅವ್ರು ಬರ್ತಾರೆ ಅಂತ ಅನ್ಕೊಂಡೆ. ಅಕ್ಷರ್ ಪಟೇಲ್ ಅವ್ರಿಗೆ ಅವ್ರಿಗೊಂದ್ ಸ್ವಲ್ಪ ಇಂಜುರಿ ಆಯ್ತು, ಅವರು ಆಡ್ತಾ ಇರ್ತಾರೆ ಚೆನ್ನಾಗಿ. ಬಟ್ ಅಕ್ಷರ್ ಪಟೇಲ್ ಅವ್ರಿಗೆ ಒಂಥರ ಹ್ಯಾಮ್ಸ್ಟ್ರಿಂಗ್ ಆಯ್ತು ಗುರು, ಅವರು ಚೆನ್ನಾಗಿ ಆಡ್ತಿರ್ತಾರೆ. ಆಮೇಲೆ 2 ರನ್ ನೋಡೋದೆಲ್ಲ ಮಿಸ್ ಆಗ್ತಿರತ್ತೆ, ಅದರಿಂದ ರಿಟೈರ್ಡ್ ಹೋಗ್ತಾರೆ. ಒಂದ್ಸತಿ ಬಂದಿರ್ತಾರೆ ಹೋಗಲ್ಲ, ಅವಾಗ್ಲೇ ನಮ್ಮ ಡೇವಿಡ್ ಮಿಲ್ಲರ್ ಅವ್ರು ಪ್ಯಾಡಲ್ ಹಾಕೊಂಡು ರೆಡಿ ಆಗಿರ್ತಾರೆ. ಬಟ್ ಇದೊಂದ್ಸತಿ ಆಗಲ್ಲ ಗುರು ಅಂತ ಕೃಣಾಲ್ ಪಾಂಡ್ಯ ಮತ್ತೆ DC ಫಿಸಿಯೋ ಎತ್ಕೊ ಹೋಗ್ತಾರೆ ಗುರು, ಕರ್ಕೊಂಡು ಹೋಗ್ತಾರೆ. ಆಮೇಲೆ ಗುರು ನಮ್ ಕಿಲಾರ್ ಮಿಲಾರ್ ಮ್ಯಾಚ್ ಫಿನಿಶ್. ಏನೋ ಒಂದ್ 2 ಸತಿ ಮ್ಯಾಚ್ ಅಲ್ಲಿ ಆ ರೀತಿ ಆಗಿರ್ಬೋದು, ಈ ಮ್ಯಾಚ್ ಅಲ್ಲಿ ಆ ರೀತಿ ಆಗಲ್ಲ ಅಂತ ಒಂದ್ ರೇಂಜ್ಗೆ ಕ್ಲಿಯರ್ ಆಗಿ ಫಿನಿಶ್ ಮಾಡ್ಕೊಡ್ತಾರೆ. ಕೊನೆ ಓವರ್ ಅಲ್ಲಿ 15 ರನ್ ಬೇಕಾಗಿರುತ್ತೆ. ಗುರು ಕೊನೆಯಲ್ಲಿ ನಮ್ ಡೇವಿಡ್ ಕಿಲಾರ್ ಮಿಲಾರ್ ಫಿನಿಶ್ ಹೊಡಿತಾರೆ. ಸ್ಟಾರ್ಟಿಂಗ್ 2 ಬಾಲ್ ಬರೀ 2 ರನ್ ಬರುತ್ತೆ ಗುರು. ಡೇವಿಡ್ ಮಿಲ್ಲರ್ ಸ್ಟಾರ್ಟಿಂಗ್ ಮಿಸ್ ಆಗುತ್ತೆ. ರವಾನೆ ಶೆಫರ್ಡ್ ಬಾಲಿಗೆ ನೆಕ್ಸ್ಟ್ ಬಾಲ್ ರಿಷನ್ ಸ್ಟಬ್ಸ್ ಸಿಂಗಲ್ ನ ತಗೋಗಿ ಕೊಡ್ತಾರೆ. ಇಬ್ರು ಸೌತ್ ಆಫ್ರಿಕನ್ಸ್, ಈ ಕಡೆ ವೆಸ್ಟ್ ಇಂಡಿಯನ್ಸ್ ಇರ್ತಾರೆ. ಆಮೇಲೆ ಒಂದ್ 2 6 ಹೊಡಿತಾರೆ ಗುರು ಡೇವಿಡ್ ಮಿಲ್ಲರ್. ಕೊನೆಯಲ್ಲಿ ಮ್ಯಾಚ್ ನ ಚೆನ್ನಾಗಿ ಫಿನಿಶ್ ಮಾಡ್ತಾರೆ. ಡೇವಿಡ್ ಮಿಲ್ಲರ್ ದ ಮ್ಯಾನ್ ದ ಬಾಯ್ ದ ಲೆಜೆಂಡ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀರಿ ಗೈಸ್. ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೆ ಏನಿಸ್ತು ಹೊಡಿರಿ, ಕಾಮೆಂಟ್ ಮಾಡ್ರಿ, ಲೈಕ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.